ನೀವು ಇಲ್ಲೇ ಇರಬೇಕಲ್ಲ ಅಂದರು. ಆರಾಮಾಗಿರ್ತೀರಿ, ಸೆಟಪ್ ಆಗ್ಬಿಟ್ಟಿದ್ದೀರಿ. ಈಗ ನೆನ್ನೆ ಒಂದು ಸೆಟಪ್ ಆಗ್ಬಿಟ್ಟು ಆರಾಮ್ಸೆ ಎಲ್ಲ ನಮ್ಮ ಜಾಗಗಳೆಲ್ಲ ನೋಡ್ಕೊಂಬಿಟ್ಟಿದ್ದೀರಿ. ಆರಾಮ್ಸೆ ಸೆಟಪ್ ಆಗಿದೆ ಎಲ್ಲ. ಏನು ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ನಾಳೆಗೂ ರೆಡಿ ಇದ್ದೀರಿ, ನಾಡಿದ್ಗೂ ರೆಡಿ ಇದ್ದೀರಿ, ನಮ್ಗೇನು ಸಮಸ್ಯೆ ಇಲ್ಲ. ನೀವೇನೋ ಟಾರ್ಚರ್ ಕೊಡಬೇಕು ನಮಗೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆ ಭ್ರಮೆಗೆ ನಾವಿಲ್ಲ. ಅದಕ್ಕೆ ಅಧ್ಯಕ್ಷರೇ, ನೀವು ಅದನ್ನೇನು ತೆಗಿಸ್ಬೇಡಿ. ನಿಮ್ಮ ಡ್ಯೂಟಿ ಏನಾಯ್ತು ಮಾಡ್ಕೊಳ್ಳಿ. ನೀವು ಆರಾಮ್ಸೆ ನಗ್ನಗ್ತಾನೆ ಇರಿ. ನೀವು ಈ ಏನು ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಕಲೆಕ್ಷನ್ ಮಾಡ್ಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡಲಿ. ನನಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ? ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ? ನಿಮಗೆ ಅದು ಶಿವಲಿಂಗ ಮಾತಾಡಿ ಅಧ್ಯಕ್ಷರೇ, ಅವ್ರು ಮಾತಾಡಿ ಆಗ್ಲಿ. ಅಧ್ಯಕ್ಷರೇ, ಇನ್ನು ಸಮರ್ಥನೆ ಮಾಡ್ಕೋತಾರೆ. ಪ್ರತಿಪಕ್ಷ ನಾಯಕರು ನಿಮ್ಮವ್ರ ಅಧ್ಯಕ್ಷರೇ, ಏನೋ ಅನ್ಗಡ್ಲಿ. ನಾನು ತಮ್ಮನ್ನ ವಿನಂತಿ ಮಾಡ್ಕಂತೀನಿ, ತಾವು ಕಡತನ ತರಿಸಿ. ಇಲ್ಲೇ ಇದೆ, ನಾವು ಬರ್ದಿಲ್ಲ ಕಡತ, ಸರ್ಕಾರದವ್ರು ಬರ್ದಿರೋದು. ನಿಮ್ಮ ಆದೇಶದ ಮೇಲೆ ಬರ್ಕೊಳ್ಳೋದು ಪ್ರತಿಯೊಂದು ಬರೆದಿದ್ದಾರೆ. ನಾವೇನಾದರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ. ಇಲ್ಲಿ ತೆಗ್ಸಿ, ರೆಕಾರ್ಡಲ್ಲಿ ಇರ್ಬೇಕು. ರೆಕಾರ್ಡಲ್ಲಿ ಇದೆ, ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡಲ್ಲಿ ಮಾತಾಡ್ತೀರಿ. ಅಲ್ಲ ಸ್ವಾಮಿ, ಗೊತ್ತಾಯ್ತು, ನಿಮ್ಗೆ ಹೇಳುವ ವಿಚಾರ ಗೊತ್ತಾಯ್ತು. ಆಗ್ತವೆ ವಿಶ್ವಲಿಂಗ ಅವರು ನಮಗೆ ಕಿವಿ ಕೇಳುತ್ತಿಲ್ಲ. ಇಲ್ಲಿ ಎಲ್ಲ ನಾಯಕರು ಕೂತಲು ಅವ್ರಿಗೆ ಕಿವಿಗಳು. ಒಂದ್ ಸೆಕೆಂಡ್ ನೋಡಿ, ಎಲ್ಲ ಕೇಳಿ. ನೀವು ನಮಗೂ ಎರಡು ಅಧ್ಯಕ್ಷರೇ, ನಿಮ್ಗೆ ಎರಡು ಆಪ್ಷನ್. ಅದನ್ನ ಹಂಗೆ ರಿಟೈನ್ ಮಾಡಿ, ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ. ನಗಾಡ್ಬೇಕು. ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಒಂದೇ ಕರೆಕ್ಟಾಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ನಿಮ್ಮ ತೀರ್ಮಾನನೇ ನೀವು ಕೊಡಿ ಅಷ್ಟೇ. ಈಗ ಬೆಳಿಗ್ಗೆ ನಡೆದಂಥ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಒಂದು ಯಾರಿಗೂ ಕೂಡ ಅದು ಯಾರ್ದು ಎಲ್ಲರೂ ತಪ್ಪಿದೆ. ಅದರಲ್ಲಿ ಅವರು ತಪ್ಪು ಇವರು ತಪ್ಪಂತಲ್ಲ. ಇದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಇಲ್ಲಿ ಇವತ್ತು ಸದಸ್ಯರು ತಾವು ಇವತ್ತು ಪ್ರಜಾಪ್ರಭುತ್ವ ಧರಣಿ ಮಾಡಬೇಕಂತೇಳಿ ತಮಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಆಡಳಿತ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡಬೇಕಂತ ಹೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದರು. ಬೇರೆಯವರು ಕೂಡ ಮಾತಾಡಿದ್ದಾರೆ. ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗ ಅವರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವು ಅಲ್ಲಿ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರೋದಿಲ್ಲ. ಅವರೇನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ. ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾಗದೆ ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟತೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ರಿ, ಸನ್ಮಿತ್ರರಿದ್ರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರ್ತದೆ. ಎಷ್ಟೇ ಬೈದರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ. ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ
ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ಮ ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡಬಾರ್ದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲಿ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡಿದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀರಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡೋದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು ನಿಮಗೆ ಬೋರ್ ಆಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವರು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸೋರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಒಂದು ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು, ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ಆಗಬೇಕು. ಇನ್ನು ತಾವು ಇಲ್ಲಿ ನಿಂತು ತಾವೇನೆಲ್ಲ ಹೇಳಿದ್ದೀರಾ ಅಂತ ನಾವು ಚರ್ಚೆ ಮಾಡಿಕೊಂಡು ಹೋಗಿ ಅದು ಒಂದು ಬೇರೆ ವಿಚಾರ. ಇದಕ್ಕೆ ಅಲ್ಲಿ ಅವರು ಏನು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದಿಷ್ಟೇ, ಇಡೀ ನಮ್ಮ ರಾಜ್ಯಕ್ಕೆ ಅಂತ ಹೇಳಿದೆ. ಇದು ಬರ್ಸಿ ನೀವು ಹೇಳಿದಾಗೆ ನಮ್ಮ ಈ ರಾಜ್ಯ ಮಾತ್ರ ಅಲ್ಲ, ನಮ್ಮ ಎಲ್ಲ ಕಡೆ ಇದು ಚರ್ಚೆ ಆಗುವಂಥ ವಿಚಾರ. ಈ ಚರ್ಚೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ರಾಜ್ಯದ ಗೌರವ ಮತ್ತು ಸಂಸ್ಕೃತಿ. ಈ ಪರಿಹಾರ ಹೇಗೆ ಕಂಡುಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಿ. ಇವತ್ತು ನಮಗೆ ಇವತ್ತು ಬೇಕಾಗುವಂಥ ವಿಚಾರ. ಒಂದು ನಾನು ಏನು ಹೇಳಿದೆ ಅಂತ ಹೇಳಿ ಇದನ್ನು ಅವ್ರು ಹೇಳಿದ್ರು ಕೂಡ ನಾವು ಖಂಡಿತವಾಗಿ ಸಮರ್ಥಿಸಲಿಕ್ಕೆ ಹೋಗುವುದಿಲ್ಲ. ಆ ರೀತಿ ಸರಿಯೂ ಅಲ್ಲ, ಯಾವುದು ಕರೆಕ್ಟಾಗಿ. ನೀವಿಲ್ಲಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ಇವತ್ತು ಸರಿಯಲ್ಲ. ನೀವು ಹೇಳ್ಬೋದು ರೆಕಾರ್ಡ್ ಯಾರು ನೀವು ಇಲ್ಲಿ ಏನು ಬೊಬ್ಬೆ ಹಾಕಿದ್ರು ಕೂಡ ರೆಕಾರ್ಡಲ್ಲಿ ಬರುವುದಿಲ್ಲ, ಬರೋ ಸ್ಪಷ್ಟವಾಗಿರ್ತದೆ. ಅಲ್ಲಿ ಹೇಳಿದವ್ರು ಮಾತಾಡಿದ ರೆಕಾರ್ಡಲ್ಲಿ ಇರ್ತದೆ. ಅದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಅದೇ ಮೀಡಿಯಾದಲ್ಲಿ ಬರುವಂಥ ಇನ್ನೊಂದು ಕೇಳಿರ್ತಾರೆ. ಅದಕ್ಕಾಗಿ ನಾನು ಇಲ್ಲ, ನೀವು ಸ್ವಲ್ಪ ಪದ ಸರಿ ಇಲ್ಲ ಅನ್ನೋ ಗೊತ್ತಿಲ್ಲ, ದಾರಿ ತಪ್ತಾ ಇದ್ದೀರಾ. ಅದೇ ಇಲ್ಲ ಒಂದೇ ನಿಮಿಷ. ಈಗ ಒನ್ ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.